ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಇದೇ ಬರುವ ಅಕ್ಷಯ ತೃತೀಯ ಅಕ್ಷತದಿಗೆ ಇದನ್ನು ಕುರಿತಾದ ಒಂದು ಸಣ್ಣ ಮಾಹಿತಿಯನ್ನು ಹಂಚಿಕೊಳ್ಳುವುದೇ ಈ ವಿಡಿಯೋದ ಉದ್ದೇಶವಾಗಿದೆ. ಏಪ್ರಿಲ್ 30 ಬುಧವಾರ ಅಕ್ಷಯ ತೃತೀಯ ಎನ್ನುವುದಾಗಿ ನಾವು ಗುರುತಿಸಿದ್ದೇವೆ. ಆ ದಿವಸ ಏನನ್ನು ಮಾಡಿದರೆ ನಮಗೆ ಶ್ರೇಯಸ್ಸು ಉಂಟಾಗುತ್ತೆ ಅಂತ ಹೇಳುವುದು ಸಹಜವಾದ ಪ್ರಶ್ನೆ. ಇಲ್ಲಿ ಅಕ್ಷಯ ತೃತೀಯ ಆಚರಣೆ ಹೇಗೆ ಬಂದಿದೆ ಅಂದರೆ, ಚಿನ್ನವನ್ನು ಖರೀದಿ ಮಾಡೋದು, ಬೆಳ್ಳಿಯನ್ನು ಖರೀದಿ ಮಾಡೋದು, ಈ ರೀತಿಯಲ್ಲಿ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಇದರ ಪೂರ್ವ ಹಿನ್ನೆಲೆ ಏನು ಇದನ್ನು ನಾವು ನೋಡುವಾಗ ಒಂದು 2-3 ಪುರಾಣಗಳಲ್ಲಿ ಇದಕ್ಕೆ ಸ್ಪಷ್ಟವಾದ ಉಲ್ಲೇಖ ಚೆನ್ನಾಗಿಯೇ ದೊರಕ್ತಾ ಇದೆ. ಈ ಅಕ್ಷಯ ತೃತೀಯ ಆಚರಣೆಯನ್ನು ಹೇಗೆ ಮಾಡಬೇಕು ಎನ್ನುವುದಾಗಿ. ಅದರಲ್ಲಿ ಮೊದಲಿಗೆ ನಾರದ ಪುರಾಣ ನಮಗೆ ಈ ರೀತಿಯ ವಿವರವನ್ನು ಕೊಡ್ತಾ ಇದೆ. ತಿಥಿಸ್ತ್ರೇತಾಯುಗಾದ್ಯಾಸ ಕೃತಸ್ಯಾಕ್ಷಯಕಾರಿಣಿ ರಾಧಶುಕ್ಲ ತೃತೀಯಾ ಸ್ಯಾತ್ ಅಕ್ಷಯ ಪರಿಕೀರ್ತಿತ ಅಂತ ಹೇಳಿದರು. ಅಂದರೆ ಈ ವೈಶಾಖ ಶುಕ್ಲ ತದಿಗೆ ಎನ್ನುವಂಥದ್ದು ತ್ರೇತಾಯುಗದ ಆರಂಭದ ದಿವಸ. ಆದುದರಿಂದ ಇದನ್ನು ಅಕ್ಷಯ ತೃತೀಯ ಎನ್ನುವುದಾಗಿ ಕರೆಯುತ್ತಾರೆ ಅಂತ ಅಲ್ಲಿ ವರ್ಣಿಸಿದ್ದಾರೆ. ಇದಕ್ಕೆ ಇನ್ನೊಂದು ವಿಶೇಷವಾದ ಹೆಸರು ಏನಿದೆ ಅಂದರೆ ರಾಧಾ ತೃತೀಯ ಎನ್ನುವುದಾಗಿ. ಅಂದರೆ ಪಂಚಪ್ರಕೃತಿಗಳಲ್ಲಿ ಒಂದಾದಂತಹ ಶಕ್ತಿ ಸ್ವರೂಪಿಣಿಯಾದ ರಾಧಾ ಅವಳ ತೃತೀಯ ಎನ್ನುವುದಾಗಿಯೂ ಕೂಡ ಇದನ್ನು ಗುರುತಿಸ್ತಾರೆ. ಇಲ್ಲಿ ಏನನ್ನು ಮಾಡಬೇಕು ಎನ್ನುವಂತಹ ಕಾರ್ಯಸೂಚಿಯು ಅಲ್ಲೇ ವಿವರವಾಗಿ ಕೊಡ್ತಾರೆ. ನಾರಾಯಣಂ ಸಮಭ್ಯರ್ಚೇತ್ ಅಂತ ಹೇಳಿದರು. ಅಂದರೆ ಮಹಾವಿಷ್ಣುವನ್ನು ನಾವು ಆರಾಧಿಸಬೇಕು. ಆ ದಿವಸ ಅಕ್ಷಯ ತೃತೀಯ ಆ ದಿವಸ ಮಹಾವಿಷ್ಣುವಿನ ಆರಾಧನೆಯನ್ನು ನಾವು ಮಾಡಬೇಕು ಎನ್ನುವುದಾಗಿ. ಇನ್ನು ಪದ್ಮಪುರಾಣ ಇದರಲ್ಲಿ ವಿಸ್ತೃತವಾದ ವಿವರ ನಮಗೆ ದೊರಕುತ್ತೆ. ವೈಶಾಖ ಶುಕ್ಲ ಪಕ್ಷೇತು ತೃತೀಯಾಯೈರುಪೋಷಿತ ಅಕ್ಷಯ್ಯಂ ಫಲಮಾಪ್ನೋತಿ ಸರ್ವಸ್ಯ ಸುಕೃತಸ್ಯ ಚ. ಅಂದರೆ ವೈಶಾಖ ಶುಕ್ಲ ತದಿಗೆ ಆ ದಿವಸ ಅಕ್ಷಯ ತೃತೀಯ ಎನ್ನುವುದಾಗಿ ಉಪವಾಸಾದಿ ವ್ರತವನ್ನು ಅವರು ಹೇಳ್ತಾ ಇದ್ದಾರೆ. ಅಕ್ಷಯ್ಯಂ ಫಲಮಾಪ್ನೋತಿ, ಯಾವತ್ತೂ ಕ್ಷಯವಿಲ್ಲದೆ ಇರುವ ವೃದ್ಧಿಯಾಗಬಹುದಾದ ಫಲವನ್ನು ಮಾನವ ಹೊಂದುತ್ತಾನೆ ಆ ದಿವಸ ವ್ರತಾಚರಣೆಯನ್ನು ಮಾಡಿದರೆ. ಸರ್ವಸ್ಯ ಸುಕೃತಸ್ಯ ಚ, ಒಳ್ಳೆಯ ಫಲವನ್ನು ಬಯಸುವಂಥವನು ಈ ವ್ರತವನ್ನು ಆಚರಣೆ ಮಾಡಬೇಕು. ಅದರಲ್ಲಿಯೂ ಕೂಡ ಒಂದು ವಿಶೇಷ ಯೋಗವನ್ನು ಹೇಳಿದರು. ಸಾ ತಥಾ ಕೃತ್ತಿಕೋಪೇತ, ಅಂದರೆ ಆ ದಿವಸ ಕೃತ್ತಿಕಾ ನಕ್ಷತ್ರ ಸಂಯೋಗ ಆದರೆ ಅದು ಇನ್ನೂ ವಿಶೇಷ ಎನ್ನುವುದಾಗಿ ಹೇಳಿದರು. ಇಲ್ಲಿ ನೋಡಿ, ನಾವು ಮಾಡಬೇಕಾದ ಒಂದು ಕರ್ತವ್ಯವನ್ನು ಸೂಚಿಸಿದ್ದಾರೆ. ತತ್ರ ದತ್ತಂ ಹುತಂ ಜಪ್ತಂ. ಮತ್ತೊಮ್ಮೆ ಗಮನಿಸಿ, ತತ್ರ ದತ್ತಂ ಹುತಂ ಜಪ್ತಂ ಸರ್ವಂ ಅಕ್ಷಯ್ಯಮಶ್ನುತೆ. ಅಂದರೆ ಆ ದಿವಸ ನಾವು ಯಾವುದನ್ನು ದಾನವಾಗಿ ಕೊಡುತ್ತೇವೆಯೋ, ಹಾಗೂ ಯಾವುದನ್ನು ಹೋಮಿಸುತ್ತೇವೆಯೋ, ಹಾಗೂ ಯಾವುದನ್ನು ಜಪಿಸುತ್ತೇವೆಯೋ ಇದು ಅಕ್ಷಯವಾಗುತ್ತೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಪದ್ಮಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ. ಆ ದಿವಸ ನಾವು ದಾನವನ್ನು ಯಥೇಚ್ಛವಾಗಿ ಮಾಡಬೇಕು. ಜೊತೆಗೆ ಹೋಮಾದಿಗಳ ಆಚರಣೆಯನ್ನು ಮಾಡಬೇಕು. ಅದಕ್ಕಿಂತ ವಿಶೇಷವಾಗಿ ಜಪಾನುಷ್ಠಾನವನ್ನು ಮಾಡಬೇಕು ಎನ್ನುವುದಾಗಿ ಸೂಚಿಸ್ತಾ ಇದ್ದಾರೆ. ಅಕ್ಷಯ ಸಂತತಿಸ್ತಸ್ಯಾತ್ ಅಂತ ಹೇಳಿದರು. ಇದರಿಂದ ಏನೆಲ್ಲ ಫಲಪ್ರಯೋಜನ ಇದೆ ಅಂತ ಹೇಳಿದರೆ, ಅವರ ಸಂತತಿ ವೃದ್ಧಿಯಾಗತ್ತೆ, ಹಾಗೆ ಅವರ ಸುಕೃತ ಅಂದರೆ ಪುಣ್ಯ ಅದು ಅಕ್ಷಯವಾಗತ್ತೆ. ಜೊತೆಗೆ ಅಕ್ಷತೈ ಪೂಜ್ಯತೆ ವಿಷ್ಣು, ಅಕ್ಷತೆಯಿಂದ ವಿಷ್ಣುವನ್ನು ಅರ್ಚಿಸಬೇಕು ಅಂತ ಹೇಳ್ತಾ ಇದ್ದಾರೆ. ತೇನ ಸಾಪ್ಯಕ್ಷಯ ಸ್ಮೃತ, ಇದರ ಕಾರಣದಿಂದಲೂ ಕೂಡ ಇದು ಅಕ್ಷಯ ತೃತೀಯ ಎನ್ನುವುದಾಗಿ ಕರೆಯಲ್ಪಟ್ಟಿದೆ ಅಂತ. ಇಲ್ಲಿರುವ ಒಂದು ಸೂಕ್ಷ್ಮ ಏನು ಅಂದರೆ, ವಿಷ್ಣುವನ್ನು ಅಕ್ಷತೆಯಿಂದ ಅರ್ಚಿಸಕೂಡದು ಅಂತ ಶಾಸ್ತ್ರ ನಿಯಮ. ಆದರೆ ವೈಶಾಖ ಶುಕ್ಲ ತದಿಗೆಯ ದಿವಸ ಅಕ್ಷತೆಯಿಂದಲೇ ಆ ಮಾಧವನನ್ನು, ಮಾಧವ ಎನ್ನುವ ಅಭಿಧಾನವನ್ನು ಹೊಂದಿದ ವಿಷ್ಣುವನ್ನು ನಾವು ಅಕ್ಷತೆಯಿಂದ ಅರ್ಚನೆ ಮಾಡಿದರೆ ಅದು ಅಕ್ಷಯವಾದಂತಹ ಪುಣ್ಯ ಫಲವನ್ನು ಕೊಡುತ್ತದೆ ಅಂತ ಹೇಳಿ ಅದರಲ್ಲಿ ವಿವರಿಸಿದ್ದಾರೆ. ಹಾಗಾದರೆ ಸರಳವಾಗಿ ನಾವು ಈ ವ್ರತವನ್ನು ಅಥವಾ ಅಕ್ಷಯ ತೃತೀಯ ಆಚರಣೆಯನ್ನು ಮಾಡುವುದು ಹೇಗೆ ಅಂತ ನಾವು ಭಾವಿಸಿದರೆ, ಯೋಚಿಸಿದರೆ, ಯಾವುದಾದರೂ ನಮ್ಮ ಕೈಯಲ್ಲಿ ಸಾಧ್ಯ ಇದ್ದಷ್ಟು ದಾನವನ್ನು ಮಾಡುವಂಥದ್ದು, ದೇವತಾ ಕಾರ್ಯ, ಹೋಮಾದಿಗಳ ಆಚರಣೆ, ಹಾಗೂ
ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಮಧುಸೂದನನ ಮಂತ್ರವನ್ನು ಹೇಳಿದ್ದಾರೆ. ಈ ಮಂತ್ರಾನುಷ್ಠಾನವನ್ನು ಈ ದಿವಸ ಮಾಡುವುದರಿಂದ ನಮಗೆ ಅಕ್ಷಯವಾದಂತಹ ಸಂಪತ್ತು ಹಾಗೂ ಪುಣ್ಯ ಎರಡೂ ಕೂಡ ಸಂಪಾದನೆಯಾಗತ್ತೆ. ಆ ಮಂತ್ರ ಹೇಗಿದೆ ಅಂದರೆ, ಓಂ ಸರ್ವೇಶ್ವರೇಶ್ವರಾಯ ಸರ್ವವಿಘ್ನ ವಿನಾಶಿನೇ ಮಧುಸೂದನಾಯ ಸ್ವಾಹ. ಓಂ ಸರ್ವೇಶ್ವರೇಶ್ವರಾಯ ಸರ್ವವಿಘ್ನ ವಿನಾಶಿನೇ ಮಧುಸೂದನಾಯ ಸ್ವಾಹ ಎನ್ನುವಂತಹ ಮಧುಸೂದನ ನಾಮಕನಾದಂತಹ ವಿಷ್ಣುವನ್ನು ಕುರಿತ ಈ ಜಪಾನುಷ್ಠಾನವನ್ನು ಹೆಚ್ಚು ಹೆಚ್ಚು ಮಾಡುವುದರಿಂದ ನಮಗೆ ಅಕ್ಷಯವಾದಂತಹ ಪುಣ್ಯ ಪ್ರಾಪ್ತಿಯಿದೆ. ಜೊತೆಗೆ ಈ ಮಂತ್ರ ಜಪಾನುಷ್ಠಾನ ಆದ ಬಳಿಕ ಮಹಾಲಕ್ಷ್ಮಿ ಪ್ರೀತ್ಯರ್ಥವಾಗಿ ಓಂ ಶ್ರೀಂ ಕಮಲವಾಸಿನ್ಯೈ ನಮಃ, ಓಂ ಶ್ರೀಂ ಕಮಲವಾಸಿನ್ಯೈ ನಮಃ ಎನ್ನುವ ಮಹಾಲಕ್ಷ್ಮಿಯ ಮಂತ್ರಾನುಷ್ಠಾನವೂ ಕೂಡ ಅಕ್ಷಯ ಸಂಪತ್ತನ್ನು ತರುತ್ತೆ ಎನ್ನುವುದಾಗಿ ವರ್ಣಿಸಿದ್ದಾರೆ. ಹಾಗಾಗಿ ಈ ಎರಡು ಮಂತ್ರಾನುಷ್ಠಾನಗಳ ಜಪವನ್ನು ನಾವು ಆ ದಿವಸ ಮಾಡುವುದರಿಂದ ನಮ್ಮ ಇಚ್ಛಿತಾರ್ಥಗಳೆಲ್ಲ ಈಡೇರುತ್ತೆ. ಇನ್ನು ಮದುವೆಯಾಗದಿರುವ ಕುಮಾರಿಯರು ತುಂಬ ಪ್ರಯತ್ನ ಮಾಡಿದರೂ ಕೂಡ ನಮಗೆ ವಿವಾಹ ಆಗ್ತಾ ಇಲ್ಲ ಅನ್ನುವಂತಹ ಇಚ್ಛೆಯುಳ್ಳಂತಹ ಯುವಕ ಮತ್ತು ಯುವತಿಯರು, ನಾನು ಇಬ್ಬರನ್ನು ಸೇರಿಸಿಕೊಂಡು ಹೇಳ್ತಾ ಇದ್ದೇನೆ, ಯುವಕ ಹಾಗೂ ಯುವತಿಯರು ಈ ಗೌರಿ ಮಂತ್ರದ ಅನುಷ್ಠಾನದಿಂದ ಅತ್ಯಂತ ಕ್ಷಿಪ್ರದಲ್ಲಿಯೇ ಬಹಳ ಬೇಗ ಸಿದ್ಧಿಯನ್ನು ಪಡೆಯುತ್ತಾರೆ. ಆ ಮಂತ್ರ ಹೇಗಿದೆ ಅಂದರೆ, ಇದಕ್ಕೆ ಒಂದು ಕಾರಣವೂ ಇದೆ. ಗೌರಿ ವ್ರತವೂ ಕೂಡ ಗೌರಿ ತೃತೀಯ ಎನ್ನುವುದಾಗಿಯೂ ಕೂಡ ಈ ಅಕ್ಷಯ ತದಿಗೆಯ ದಿವಸವನ್ನು ವರ್ಣಿಸಿದ್ದಾರೆ. ಹಾಗೆ ಶಕ್ತಿ ಸ್ವರೂಪಿಣಿಯಾದಂತಹ ಗೌರಿಯ ಆರಾಧನೆಯು ಕೂಡ ಹೆಚ್ಚು ಪುಣ್ಯವನ್ನು ಹಾಗೂ ಸಂಕಲ್ಪೋಕ್ತ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಲ್ಲಿ ಪರ್ಯಾಪ್ತವಾಗಿದೆ. ಆ ಮಂತ್ರ ಹೇಗಿದೆ ಅಂದರೆ, ಗೌರಿ ಮೇ ಪ್ರಿಯತಾಂ ನಿತ್ಯಂ ಅಘನಾಶಾಯ ಮಂಗಲಾಂ ಸೌಭಾಗ್ಯಾಯಾಸ್ತು ಲಲಿತಾ ಭವಾನಿ ಸರ್ವಸಿದ್ಧಯೇ. ಗೌರಿ ಮೇ ಪ್ರಿಯತಾಂ ನಿತ್ಯಂ ಅಘನಾಶಾಯ ಮಂಗಲ ಸೌಭಾಗ್ಯಾಯಾಸ್ತು ಲಲಿತಾ ಭವಾನಿ ಸರ್ವಸಿದ್ಧಯೇ. ಈ ರೀತಿ ಬರುವ ಗೌರಿ ಮಂತ್ರಾನುಷ್ಠಾನದಿಂದ ವಿವಾಹೇಚ್ಛುಗಳು ಅತ್ಯಂತ ಶೀಘ್ರದಲ್ಲಿಯೇ ನೀವು ಶುಭ ಫಲವನ್ನು ಕಾಣುತ್ತೀರಿ ಎನ್ನುವುದಾಗಿ ಹೇಳ್ತಾ, ಈ ಅಕ್ಷಯ ತೃತೀಯ ಎಲ್ಲರಿಗೂ ಕೂಡ ಸರ್ವ ಸಮೃದ್ಧಿಯನ್ನು, ಅಕ್ಷಯವಾದಂತಹ ಸಂಪತ್ತನ್ನು, ಪುಣ್ಯವನ್ನು ಕೊಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಯಾಕಂದರೆ ಪ್ರತಿಯೊಂದು ದಿವಸವೂ ಕೂಡ ನಮಗೆ ಅತ್ಯಂತ ಮಹತ್ವಪೂರ್ಣವಾದ ದಿವಸಗಳೇ ಆಗಿದ್ದಾವೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಹೀಗೆ 5 ಅಂಗಗಳು, ಒಟ್ಟಿನಲ್ಲಿ ಪಂಚಾಂಗಗಳು, ಇವು ಕೂಡಿದಾಗ ನಮಗೊಂದು ಅದ್ಭುತವಾದಂತಹ ಮುಹೂರ್ತ ಸಿದ್ಧಿಯಾಗತ್ತೆ. ಇದನ್ನು ಮನಗಂಡಂತಹ ನಮ್ಮ ಪೂರ್ವ ಸೂರಿಗಳಾದಂತಹ ಋಷಿಗಳು ಆ ದಿವಸ ಮಾಡಬೇಕಾದ ಒಂದಷ್ಟು ಅನುಷ್ಠಾನಾದಿಗಳನ್ನು, ಜಪಾದಿಗಳನ್ನು ಹೇಳಿದರು. ಅಂತಹ ಜಪಾನುಷ್ಠಾನಾದಿಗಳನ್ನು ಮಾಡುವುದಕ್ಕೆ ನಮಗೆ ಸಂಪೂರ್ಣವಾದಂತಹ ಸಮಯ ಸಾಕಾಗುವುದಿಲ್ಲ. ಅದಕ್ಕೆ ಬೇಕಾಗಿ ಸರಳವಾಗಿ ಇಂತಹ ಅನುಷ್ಠಾನಗಳನ್ನು, ಆಚರಣೆಗಳನ್ನು ಮಾಡಿದಾಗ ನಾವು ನಿಜವಾಗಿಯೂ ಇಚ್ಛಿತಾರ್ಥವನ್ನು ಈಡೇರಿಸಿಕೊಳ್ಳಬಹುದು ಎನ್ನುವುದಾಗಿ ಹೇಳುತ್ತಾ, ಮತ್ತೊಮ್ಮೆ ಎಲ್ಲರಿಗೂ ಅಕ್ಷಯ ತೃತೀಯಾದ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು.